ಪಾರ್ಸಲ್ ನಾನು ತೆಗಿತೇನೆ. ಏನೈತೆ ಪಾರ್ಸಲ್? ಆಟ ಸಾಮಾನು. ಈ ರೀತಿಯಾಗಿ ಸೆಟ್ ಮಾಡ್ಬೋದು. ಭೂವಿ ಫೋನ್ ಕೊಡಪ್ಪಾಜಿ, ಅದನ್ನು ವಿಡಿಯೋ ಮಾಡೋಕೆ ಸೆಟ್ ಮಾಡುವಂತೆ ಕೊಡಪ್ಪಾಜಿ ಅದನ್ನ. ಓ ನೋಡ್ರಿ, ಶುರು ಮಾಡೋಲ್ವಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಲಾಗೊಳಗೆ ಏನು ಸ್ಪೆಷಲ್ ಐತಂತ ನೋಡೋಣ ಬರ್ರಿ. ಕೈಯಾಗೊಂದು ಪಾರ್ಸಲ್ ಐತಿ, ನನ್ನ ಮಗ ರೆಡಿ ಆಗ್ಯಾನ ಓಪನ್ ಮಾಡ್ಬೇಕಂತೇಳಿ. ಏನಿರ್ಬೋದು, ಇವತ್ತು ತರಿಸಿರುವಂಥ ಪ್ರಾಡಕ್ಟ ಎದುರಾಗಿ ತರ್ಸೀನಿ, ಇದ್ರ ಪ್ರೈಸ್ ಎಷ್ಟು ಐತಿ ಎಲ್ಲ ಇನ್ಫಾರ್ಮೇಷನ್ನ ನೋಡು. ಅಪ್ಪಾಜಿ ಕ್ಯೂರಿಯಸ್ ಟು ಓಪನ್ ಅಲ್ಲ? ಬಾ ಓಪನ್ ಮಾಡೋಣ. ಇಲ್ಲ ರೀ ಅಪ್ಪಾಜಿ, ತಗೋ. ತಗೋ ಬಾ ಹರಿಮ. ಹಾಂ 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 ಫಾಸ್ಟ್ ಹರಿ ಅಪ್ಪಾಜಿ, ತೆಗಿ ಪಟ ಪಟ ತೆಗಿ. ಏನೈತಿ, ಏನು ಆಟೋ ಸಾಮಾನು ಅಂತ ಕ್ಯೂರಿಯಸ್ ಆಗಿ ನೋಡಕತ್ತಾನ. ಏನೈತೆ? ಸೊ ಆಟೋ ಸಾಮಾನಂತರೂ ಅಲ್ಲ. ನೋಡ್ರಿ, ಸ್ಟಡಿ ಪ್ರೋ ಟ್ರೈಪಾಡ್ ಸ್ಟ್ಯಾಂಡ್ ಒಗೆದ್ಬಿಟ್ಟೆ ಅದನ್ನು. ನಾನು ಇದನ್ನು ಅಮೆಜಾನ್ ಒಳಗೆ ತರಿಸಿದ್ದೀನಿ. ನನಗೆ ತೆಗಿತೇನೆ ಒಂದು ನಿಮಿಷ ಪ್ಲೀಸ್. ನನಗೇನಾಗಿತ್ತಪ್ಪ ಅಂತಂದರೆ, ನಾನು ಆಲ್ರೆಡಿ ನಾವು ಒಂದು ತರಿಸಿದ್ದೆ. ಏನಪ್ಪ ಅಂತಂದರೆ ಸ್ಟ್ಯಾಂಡ್ ವಿತ್ ಏನಂತಂದರೆ ರಿಂಗ್ ಲೈಟ್ ತರಿಸಿದ್ದೆ ನಾನು. ಹಾಂ ಹಾಂ ಅಪ್ಪಾಜಿ ಅದು. ಸೊ ನಾನು ಆಲ್ರೆಡಿ ಒಂದು ರಿಂಗ್ ಲೈಟ್ ವಿತ್ ಸ್ಟ್ಯಾಂಡ್ ತರಿಸಿದ್ದೇನೆ ರೀ, ಐತಿ ನನ್ನ ಕಡೆ. ಬಟ್ ಏನು ಪ್ರಾಬ್ಲಮ್ ಆಗ್ತಿತ್ತಂದರೆ, ಇತ್ತೀಚೆಗೆ ಒಂದು ಸಾರಿ ಒಂದು ಸ್ವಲ್ಪ ಅದು LED ಅದೇನಪ್ಪ ರಿಂಗ್ ಲೈಟ್ ಬಿದ್ದುಬಿಡ್ತು ರೀ. ಅವಾಗಿಂದ ಸ್ಟ್ಯಾಂಡ್ ಸ್ವಲ್ಪ ನಮ್ಮ ಮೊಬೈಲ್ ಅಲ್ಲಿ ಸ್ಟ್ಯಾಂಡಿಗೆ ಹಾಕಿದ ತಕ್ಷಣ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗವಲ್ದಾಗಿತ್ತು. ನಾನು ಹೀಗಾಗಿ ಒಬ್ಬರು ಲಾಗರದ್ದು ನೋಡಿದೆ, ಯಾವ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ, ಹೆಂಗೆ ವಿಡಿಯೋ ಮಾಡ್ಕೊತಾರೆ ಅಂತೇಳಿ. ಅಲ್ಲಿ ಅವ್ರು ಸ್ವಲ್ಪ ಈ ಒಂದು ಥರದ್ದು ಸ್ಟ್ಯಾಂಡನ್ನು ಮೆನ್ಷನ್ ಮಾಡಿದ್ರು ನನಗೆ. ನೋಡೋಣ ಸರಿ ಇರ್ತತಿಲ್ಲೋ ಅಂತೇಳಿ. ಇಲ್ಲಾಂದ್ರೆ ವಾಪಸ್ ಕಳ್ಸೋನು ಅಂದ್ಕೊಂಡಿದ್ದೀನಿ, ನೋಡಬೇಕು ರಿಟರ್ನ್ ಕ್ರೈಟೇರಿಯಾ ಏನೈತೆ ಅಂಥೇಳಿ ಗೊತ್ತಿಲ್ಲ ನನಗೆ. ನಾನು ಅಂದರೆ ನಾನು ಜಲ್ದಿ ಬೇಕು ಅಂತೇಳಿ ನಾನು ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಇದನ್ನೇ ನಾನು ಅಮೆಜಾನ್ ಒಳಗೆ ತರಿಸಿದ್ದೀನಿ, ಗೊತ್ತಾಗಿರ್ಬೇಕು ನಿಮ್ಮ ಕವರ್ ನೋಡಿದರೆ. ಸೊ ವೇಟ್ ಅಂತೂ ಅನ್ಸಾಕತ್ತೈತಿ ನನಗೆ ನೋಡಿದರೆ. ಹೆಂಗೈತೆ ಅಂತ ನೋಡೋಣಂತೀಗ. ಸೊ ನೋಡಿರಿ, ಈ ಥರ ಐತಿ. ಇದು ಸ್ವಲ್ಪ ನಾನು ಮೊದಲು ತರಿಸಿದ್ದಕ್ಕಿಂತನೂ ವೇಟ್ ಜಾಸ್ತಿ ಐತಿ, ಐರನ್ನದ್ದು ಐತಿ. ಪ್ಲಸ್ ಇದರೊಳಗೆ ಎಲ್ಲ ಥರದ ಅಡ್ಜಸ್ಟ್ಮೆಂಟ್ ಐತಿ ಅಂತ ಹೇಳಿದ್ದಾರೆ. ಅಂದರೆ ಇದು ಏನೈತಲ್ಲ, ನಮ್ಮದು ಮೊಬೈಲ ವರ್ಟಿಕಲ್ ಆಗಿ ನಾವು ಲ್ಯಾಂಡ್ಸ್ಕೇಪ್ ಒಳಗೆ ಮಾಡ್ಬೇಕಂದ್ರೆ ಲ್ಯಾಂಡ್ಸ್ಕೇಪ್ ಒಳಗೂ ಕೂಡ ನಂಗೆ ವಿಡಿಯೋ ಮಾಡೋಕೆ ಅನುಕೂಲ ಆಗೋಂಗೆ ಆ ರೀತಿ ಐತೆ ಅಂತ ಹೇಳ್ಯಾರ. ಅದ್ರೊಳಗೆ ನಾನು ಚೆಕ್ ಮಾಡಿದ್ದೆ. ನೋಡು ಇವತ್ತು ಹೆಂಗೆ ಐತೆ ಅಂಥೇಳಿ. ಕ್ವಾಲಿಟಿ ಮಾತ್ರ ಸುಪೀರಿಯರ್ ಐತ್ರಿ. ಅಂದರೆ ವೇಟ್ ಏನೈತಪ್ಪ ಅಂತಂದರೆ ಜಾಸ್ತಿ ಐತಿ, ಗೊತ್ತಾಗ್ತೈತಿ. ಮತ್ತು ಇಲ್ಲಿ ನೋಡಿರಿ, ಬ್ಯಾಲೆನ್ಸಿಂಗ್ ಇವದವಲ್ಲ ಸ್ವಲ್ಪ ಹೆವಿ ಅದಾವೆ. ಇವು ಹೆವಿ ಇದ್ದಾಗ ವೇಟನ್ನು ಆರಾಮಾಗಿ ಅದು ಬ್ಯಾಲೆನ್ಸ್ ಮಾಡಬಹುದು. ಮತ್ತು ರಿಂಗ್ ಲೈಟದ್ದು ವಿತ್ ಸ್ಟ್ಯಾಂಡ್ ಇತ್ತದ ನಂಗೆ ಪ್ರಾಬ್ಲಮ್ ಏನಾಗ್ತದಪ್ಪ ಅಂದರೆ, ನನ್ನ ಮೊಬೈಲ್ ವೇಟ್ ಇರ್ತಾವೆ. ಅಲ್ಲಿ ನಾವು ಆ ಮೊಬೈಲನ್ನು ಅಲ್ಲಿ ಫಿಕ್ಸ್ ಮಾಡಿದ ತಕ್ಷಣ ಅದು ರಿಂಗ್ ಲೈಟು ಅಗಲಿರ್ತೈತಲ್ರಿ, ಅದೇನಾಗ್ಬಿಡ್ತೈತೆ ಅಂದರೆ ಒಮ್ಮೆ ಹಿಂದರ ಬಾಗ್ತೈತಿ, ಮುಂದರ ಬಾಗ್ತೈತಿ. ಭಾಳ ಹೊತ್ತನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅದನ್ನು. ಸೊ ನನಗೆ ಅನ್ಸಾಕತ್ತಿತ್ತು ಇನ್ನೊಂದು ಸ್ಟ್ಯಾಂಡ್ ಬೇಕಪ್ಪ ನನಗೆ ಅಂತ ಅನ್ಸಾಕತ್ತಿತ್ತು. ನಾನು ಒಬ್ಬಕ್ಕೆ ವಿಡಿಯೋ ಮಾಡ್ಕೊಳ್ಳೋಕಂತೂ ನನಗೆ ಪ್ರಾಬ್ಲಮ್ ಭಾಳ ಆಗಾಕತ್ತಿತ್ತು ರೀ. ಯಾರಾದರೂ ಇದ್ರೆ ನಂಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ರಿಂಗ್ ಲೈಟ್ ನಾರ್ಮಲ್ ಹಚ್ಚಿರ್ತೀನಿ, ನಾನು ಮಾಡ್ಕೊಂಡಿರ್ತೀನಿ. ಈ ಪ್ರಾಬ್ಲಮ್ ನಾನು ಭಾಳ ಫೇಸ್ ಮಾಡಿದ್ದೆ. ಯಾವಾಗಂದ್ರೆ ನಾನು ಪ್ರಸಾದ ಮಾಡಿದ್ದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡಿರಿ, ಅವತ್ತು ನನಗೆ ಭಾಳ ಪ್ರಾಬ್ಲಮ್ ಆಗಿತ್ತು. ಯಾಕಂದ್ರೆ ಅವತ್ತೇ ಬಿತ್ತು ನಂದು ರಿಂಗ್ ಲೈಟ್ ಸ್ಟ್ಯಾಂಡ್. ರಿಂಗ್ ಲೈಟ್ ಸಪ್ರೇಟ್ ಆಗಿಬಿಡ್ತು, ಸ್ಟ್ಯಾಂಡ್ ಸಪ್ರೇಟ್ ಆಯಿತು. ಫಿಕ್ಸ್ ಮಾಡಿದೆ ನಾನು, ಬಟ್ ಮೊಬೈಲ್ ಬ್ಯಾಲೆನ್ಸ್ ಆಗವಲ್ದಾಗೈತೆ ಅದ್ರಾಗ. ಹೀಗಾಗಿ ಅವತ್ತಿಂದ ಅನ್ಕೊಳ್ಳಾಕತ್ತಿದ್ದೆ. ಈಗ ಆರ್ಡ್ರ್ ಮಾಡಿ ಒಂದು 3 ದಿನ ಆಗೈತಿ. ನೋಡೋಣ ಅಡ್ಜಸ್ಟ್ಮೆಂಟ್ ಏನೇನು ಅದಾವ ಅಂಥೇಳಿ. ಸೊ ಇದನ್ನೇ ಸಪ್ರೇಟಾಗಿ ಕೊಟ್ಟಿದ್ದಾರೆ ರೀ. ಈ ರೀತಿಯಾಗಿ ನೋಡಿರಿ, ಇಲ್ಲೇ ಹೆಂಗೆ ಕೊಟ್ಟಾರಪ್ಪ ಅಂದರೆ, ನೀವು ರಿಂಗ್ ಲೈಟನ್ನು ಸಪ್ರೇಟಾಗಿ ಇಲ್ಲೇ ಏನು ಮಾಡ್ಬೋದು ಅಂದರೆ ಫಿಕ್ಸ್ ಮಾಡಬಹುದು. ಸ್ಮಾರ್ಟ್ಫೋನನ್ನು ಕೂಡ ಫಿಕ್ಸ್ ಮಾಡ್ಬೋದು. ಈವನ್ DSLR ಕೂಡ ಫಿಕ್ಸ್ ಮಾಡುವಂಥ ಫೆಸಿಲಿಟಿ ಐತಿ ಇದರಲ್ಲಿ. ನೋಡಿ, ಮತ್ತು ಇಲ್ಲಿ ನೋಡಿರಿ, ಇದನ್ನು ಪೋರ್ಟೇಬಲ್ ಡಿಸೈನ್, 360 ರೊಟೇಷನ್ ಫಾರ್ ಪರ್ಫೆಕ್ಟ್ ಆ್ಯಂಗಲ್ಸ್, ಅಡ್ಜಸ್ಟೇಬಲ್ ಹೈಟ್ 15 ಇಂಚ್ ಟು 66 ಇಂಚ್. ಅಂದರೆ ಇದ್ರ ಟೋಟಲಿ ಹೈಟ್ ಎಷ್ಟೈತಪ್ಪ ಅಂದರೆ 66 ಇಂಚ್ ತನಕನೂ ಐತಿ. ಅದು ನನಗೆ ಹೆಲ್ಪ್ ಆಗ್ತೈತಿ. ಮತ್ತು 15 ಇಂಚಿಗೂ ಕೂಡ ನಾನು ಏನು ಮಾಡ್ಬೋದು, ಅಡ್ಜಸ್ಟ್ ಮಾಡ್ಬೋದು. ಅದು ಭಾಳ ನನಗೆ ಅನುಕೂಲ ಆಗ್ತೈತಿ. ಮತ್ತು ನೋಡು, ನಾನು ನೋಡಿರೋ ಪ್ರಕಾರ ಇಲ್ಲ ಅಂದರೆ ರಿಟರ್ನ್ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಐ ವಿಲ್ ಚೆಕ್. ಫಸ್ಟ್ ನಾನು ನೋಡ್ತೇನೆ ಅದು ಇದನ್ನ
ಓಪನ್ ಮಾಡಿ ನೋಡಿರಿ ಈ ರೀತಿ ಫಿಕ್ಸ್ ಏನಪ್ಪ ಅಂತಂದರೆ ಸೆಟ್ಟಿಂಗ್ಸ್ ಕೊಟ್ಟಾರ. ಇದನ್ನು ನೋಡಿರಿ ಟೈಪಿಂಗ್ ಹಿಂಗೈತಿ. ಅದು ಮೊದಲಿಂದ ಹೆಂಗಿತ್ತಪ್ಪ ಅಂದ್ರೆ ನಾಬ್ ಇತ್ತು. ನಾನು ಅದರದ್ದು ಲಾಗ್ ಕೂಡ ಅಪ್ಲೋಡ್ ಮಾಡಿ ಇನ್ನೊಂದು ಚೆಕ್ ಮಾಡಿ ಡಿಜಿಟೆಕ್ ಕಂಪ್ನಿದು ಇತ್ತದ. ಇದು ಈ ರೀತಿ ಕೊಟ್ಟಿದ್ದಾರೆ. ಭಾಳ ಈಸಿ ಇರ್ತೈತಿ ಇದು. ಹಿಂಗಾದ್ರೆ ಫಿಕ್ಸ್ ಆಗಿಬಿಡ್ತೈತಿ. ಅದು ನಾಬ್ ತಿರುಗಿಸ್ಬೇಕು. ಇದು ನೋಡಿರಿ, ಹೌದಾ ನೋಡಿರಿ ಇಲ್ಲೇನು ಮಾಡ್ಯಾರ ಅಂತಂದರೆ ನಾಬ್ ತಿರುಗಿಸೋ ಅಡ್ಜಸ್ಟ್ಮೆಂಟ್ ಮಾಡ್ಯಾರ ಕೆಳಗಡೆ. ರೈಟ್, ಓಕೆ. ಇಲ್ಲಿ ನೋಡ್ರಿ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಯಾರಂದ್ರೆ ಅವ್ರು, ನೀವು ಕೆಳಗೆ ಇಟ್ಟ ತಕ್ಷಣ ನೀವು ಹಿಂಗೆ ಇಟ್ಟ ತಕ್ಷಣ ಇದು ಕೆಳಗಡೆ ಹಿಂಗೆ ಬರ್ತೈತಿ. ಸೊ ಬ್ಯಾಲೆನ್ಸಿಂಗ್ 2 ರೀತಿಯಿಂದ ಕೊಟ್ಟಾರ ಅವರು. ನೀವು ಇದನ್ನ ಹಿಂಗೆ ಫಿಕ್ಸ್ ಮಾಡಿದರೆ ನೋಡಿರಿ ಕೆಳಗಡೆ ಬರ್ತೈತಿ ಮತ್ತು ಮೇಲ್ಗಡೆ ಹೋಗ್ತೈತಿ. ಅಂದ್ರೆ ಬೀಳುವಂಥ ಒಂದು ಏನಂತಂದ್ರೆ ಪಾಸಿಬಿಲಿಟಿ ಕಡಿಮೆ. ಸ್ಟ್ಯಾಂಡ್ ಬಿದ್ದು ಬಿಡ್ತೈತೆ ಒಂದೊಂದು ಸಾರಿ, ಆ ಪಾಸಿಬಿಲಿಟಿ ಕಡಿಮೆ ಆಗ್ತೈತೆ ನಮ್ಗೆ. ಈಗ ಇಲ್ಲಿ ಇಟ್ಟು ನೀವು ಹಿಂಗೆ ಫಿಕ್ಸ್ ಮಾಡಿದ ಕೂಡ ಇದ್ಮೇಲೆ ಕೆಳಗಡೆ ಮತ್ತೆ ನೋಡಿರಿ ಬೇಕಂದ್ರೆ, ಹೌದಾ ಈ ರೀತಿ ಇದ್ದಾಗ ನೋಡಿರಿ ಜಗ್ಗಿದ್ರೆ ಬರೋಂಗಿಲ್ಲ ಅದು. ಹಿಂಗೆ ನೀವು ಫಿಕ್ಸ್ ಈ ರೀತಿ ಟಚ್ ಮಾಡಿದಾಗನೇ ಬರ್ತೈತಿ. ಅದೊಂದು ಪ್ಲಸ್ ಪಾಯಿಂಟ್. ಇನ್ನು ಇಲ್ಲಿ ನೋಡೋಣಂತ ಏನೇನು ಇಷ್ಟು ನನ್ನ ಹೈಟಿಗೆ ಸಾಕು ನಿಮ್ಗೆ ತೋರಿಸ್ಲಿಕ್ಕೆ ಅಂದ್ಕೋತೀನಿ. ಇಲ್ಲಿ ನೋಡಿರಿ ನಾವು ಇದ್ರೊಳಗೆ ಮೊಬೈಲ್ ಸೆಟ್ ಮಾಡೋದು. ಇದು ಭಾಳ ಈಸಿ ಐತಿ. ಪ್ಲಸ್ ಇಲ್ಲೂ ಕೊಟ್ಟಾರ ನಾಬ್ ಮತ್ತು ಇಲ್ಲಿನೂ ಕೊಟ್ಟಿದ್ದಾರೆ. ಅಂದರೆ ಈ ರೀತಿಯಾಗಿಯೂ ಇದನ್ನು ನಾವೇನು ಮಾಡಬಹುದು, ಫಿಕ್ಸ್ ಮಾಡಬಹುದು. ಪ್ಲಸ್ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಫಿಕ್ಸ್ ಮಾಡ್ಬೋದು. ಇದು ನಮಗೆ ಪ್ಲಸ್ ಪಾಯಿಂಟ್ ನೋಡಿರಿ. ಸೊ ನೋಡಿರಿ ಹಿಂಗೂ ಸೆಟ್ ಮಾಡಬಹುದಾ ನೋಡಿರಿ. ಮತ್ತು ನೋಡಿರಿ ಈ ರೀತಿ ಬರೀ ಮೊಬೈಲ್ ವೇಟ್ ಅಲ್ಲ, ಬ್ಯಾಲೆನ್ಸ್ ಆಗಿಬಿಡ್ತೈತಿ. ಇನ್ನು ಹಿಂಗೂ ಸೆಟ್ ಆಗ್ತೈತಿ, ಹೌದಾ. ಈಗ ನೀವು ಲ್ಯಾಂಡ್ಸ್ಕೇಪ್ ಒಳಗೆ ವಿಡಿಯೋ ಮಾಡ್ತಿರ್ತೀರಿ, ಅವಾಗ ಈ ರೀತಿಯಾಗಿ ಸೆಟ್ ಮಾಡ್ಬೋದು. ಭೂವಿ ಫೋನ್ ಕೊಡಪ್ಪ ಅದನ್ನು ವಿಡಿಯೋ ಮಾಡೋಕೆ ಸೆಟ್ ಮಾಡುವಂತೆ ಕೊಡಪ್ಪ ಅದನ್ನು. ಓ ನೋಡಿರಿ ಲ್ಯಾಂಡ್ಸ್ಕೇಪ್ ಒಳಗಂದ್ರೆ ನಾವು ಈ ರೀತಿಯಾಗಿ ವಿಡಿಯೋ ಮಾಡ್ತಿರ್ತೀವಿ, ಹೌದಾ ಸ್ಪೆಷಲಿ. ಹಾಂ ಈ ರೀತಿ ಇದ್ದಾಗ ನಮ್ಗೆ ಎಷ್ಟು ಅನುಕೂಲ ಆಗ್ತೈತಿ, ಎಷ್ಟು ಈಸಿಯಾಗಿ ಕುಂತೈತೆ ನೋಡಿರಿ. ನಾನು ಒಂದು ರಿಂಗ್ ಲೈಟ್ ಐತಲ್ಲ ಆ ಸ್ಟ್ಯಾಂಡ್ ಒಳಗೆ ಈ ರೀತಿ ಫಿಕ್ಸ್ ಮಾಡ್ಬೇಕಂದ್ರೆ ಯಪ್ಪ ನನಗೊಂದು 15 ನಿಮಿಷ ಅದಕ್ಕೆ ಬೇಕಾಗ್ತಿತ್ತು. ಹಾಂ ಗುಡ್. ಅವನು ಸ್ವಲ್ಪ ನೋಡವ್ರಿ ಈಗ ಸೆಟ್ಟಿಂಗ್ ಮಾಡಿ ನೋಡೇ ಬಿಡವ. ಸೊ ಹೆಂಗಂದ್ರೆ ಭಾಳ ಲೇಟ್ ಆಗ್ತೈತಿ. ಇದು ಭಾಳ ಈಸಿ ಐತಿ ಮತ್ತು ಬ್ಯಾಲೆನ್ಸ್ ಆಗ್ತೈತಿ. ಏನೂ ಆಗೋ ಚಾನ್ಸಸ್ ಇರೋಂಗಿಲ್ಲ. ಅಲ್ಲಂದ್ರೂ ಒಂದು ಸಾರಿ 100 ಸರಿ ಫೋನ್ ಬೀಳ್ತಿತ್ತು. ನಾನು ಯೂಶ್ವಲಿ ರಿಂಗ್ ಲೈಟ್ ಹಾಕೋದೇ ಬಿಟ್ಬಿಟ್ಟಿದ್ದೆ, ಬೇಡಪ್ಪ ಅಂಥೇಳಿ ಬಿಟ್ಬಿಡ್ತಿದ್ದೆ. ಮತ್ತು ಯಾರಾದರೂ ವಿಡಿಯೋ ಮಾಡೋಕ್ಕಿದ್ರೆ ಮಾತ್ರ ನಾನು ರಿಂಗ್ ಲೈಟ್ ಯೂಸ್ ಮಾಡಿರ್ತೀನಿ, ಯಾಕಂದ್ರೆ ನಂಗೆ ಮೊಬೈಲಲ್ಲಿ ಸ್ಟ್ಯಾಂಡ್ ಒಳಗೆ ಫಿಕ್ಸ್ ಮಾಡೋಂಥದ್ದು ಬರೋದಿಲ್ಲ ಅಂಥೇಳಿ. ಹೀಗಾಗಿ ನಾನು ಇದನ್ನು ಸಪ್ರೇಟಾಗಿ ತರಿಸ್ಕೋಬೇಕಾಯ್ತು. ನೋಡಿರಿ ಒಂದು ಹೆಲ್ಪ್ ಆತ. ಇನ್ನು ಎರಡನೇದು ಇನ್ನೊಂದು ಏನೈತಪ್ಪ ಇದಕ್ಕೆ ಅಡ್ಜಸ್ಟೇಬಲ್ ಅಂತಂದರೆ ತೋರಿಸ್ತೇನೆ ನೋಡಿರಿ. ನಮ್ಮ ಧ್ರುವಾನ್ ಕಿತಾಪತಿ ಬೇಡ್ರಿಪ್ಪ. ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದು ಎದಕ್ಕೆ ಹೆಲ್ಪ್ ಆಕೈತೆ ಅಂತ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನೋಡಿರಿ ಇಲ್ಲೊಂದು ನಾಬ್ ಕೊಟ್ಟಾನ. ಈ ನಾಬ್ ಹಾಂ ತಿರುಗಿಸ್ಕೊಂಡ್ರೆ ಅಂದ್ರೆ ನೋಡಿರಿ ಇದು ನಂಗೆ ಭಾಳ ಬೇಕಾಗಿತ್ತು ಕರೆ ಅಂತಂದ್ರೆ. ನಂಗೆ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡು. ಇದು ನೋಡಿರಿ ಈ ರೀತಿಯಾಗಿಯೂ ಆಗ್ತೈತಿ. ಇಲ್ಲೂ ಕೂಡ ನೀವು ಲ್ಯಾಂಡ್ಸ್ಕೇಪ್ ಮಾಡ್ಕೋಬಹುದು. ನೀವು ಬೇಕಾದಂಗೆ ರೊಟೇಟ್ ಮಾಡ್ಕೋಬೋದು ರೀ ಮೊಬೈಲ್. ಎಷ್ಟು ಈಸಿಯಾಗಿ ರೊಟೇಟ್ ಆಗ್ತೈತೆ ರೀ, ಭಾಳ ಈಸಿಯಾಗಿ ಯೂಸ್ ಆಗ್ತೈತೆ ನೋಡಿ. ಅವಾಗ ನಮಗೆ ಏನಪ್ಪ ಅಂದ್ರೆ ಈ ಕಡೆ ಬೇಕಂದ್ರೆ ಈ ಕಡೆ, ಹೌದಾ. ಮತ್ತು ಸ್ವಲ್ಪ ಇಲ್ಲೇ ಲೂಸ್ ಮಾಡ್ಕೋಬೇಕು ಕಂಪಲ್ಸರಿ. ಲೂಸ್ ಮಾಡ್ಕೊಂಡಾಗ ಹಿಂಗೆ ಹೊಳ್ತೈತಿ. ಹಾಂ ನೋಡಿರಿ, ಹೌದಾ ನೋಡಿ. ಈಗ ನೀವು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತೀರಿ, ಇಮಿಡಿಯೇಟಾಗಿ ಟರ್ನ್ ಆಗಿಬಿಡ್ತೈತಿ. ಭಾಳ ಈಸಿಯಾಗಿ ಯೂಸ್ ಮಾಡೋಕ್ಕೈತಿ. ನನಗೆ ಇದು ಬೇಕಾಗಿತ್ತು ನೋಡಿರಿ. ಈಗ ಶಾರ್ಟ್ಸ್ ಮಾಡ್ಕೋಬೋದು. ಯೂಶ್ವಲಿ ನಾವು ಏನು ಮಾಡ್ಬೇಕಂತ ನನಗೂ ಇದೆಲ್ಲ ಐಡಿಯಾ ಇರಲಿಲ್ಲ ರೀ, ಇತ್ತೀಚೆಗೆ ಬಂದೈತಿ. ನನ್ನ ಮೊದಲು ಎಲ್ಲ ವೀಡಿಯೋಸ್ ಒಂದೇ ಥರ ಇರ್ತಿದ್ದು. ಏನಪ್ಪ ಅಂದ್ರೆ ನಾವು ಲೆಂದಿ ವಿಡಿಯೋ ಲಾಗ್ ಬಿಡ್ತಿರ್ತೇನಲ್ಲ, ಅಪ್ಲೋಡ್ ಮಾಡ್ತಿರ್ತೇನಲ್ಲ, ಅವು ಯಾವಾಗಲೂ ಲ್ಯಾಂಡ್ಸ್ಕೇಪ್ ಒಳಗೆ ವಿಡಿಯೋ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಶಾರ್ಟ್ಸ್ ಮಾಡ್ತೀವಲ್ಲ ಈ ಥರ ಇರಬೇಕು, ವರ್ಟಿಕಲ್ ಆಗಿರ್ಬೇಕು. ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತಪ್ಪ ಅಂತಂದ್ರೆ ಐಡಿಯಾ ಇರಲಿಲ್ಲ ನನಗಿದೆಲ್ಲ. ಇತ್ತೀಚೆಗೆ ಐಡಿಯಾ ಬಂದೈತಿ. ಸೊ ಅದನ್ನು ನೋಡಿಕೊಂಡು ನನಗಿದು ಅವಶ್ಯಕತೆ ಐತಿ, ಇದು ರಿಕ್ವೈರ್ಮೆಂಟ್ ಐತಿ ಅಂದ್ಕೊಂಡು ನಾನು ತರಿಸ್ಕೊಂಡೆ. ಇದು ಯಾರೇ ಇರದಿದ್ದರೂ ಕೂಡ ನಾನು ಇದನ್ನೇನು ಮಾಡ್ಕೋಬಹುದಪ್ಪ ಅಂತಂದ್ರೆ ವಿಡಿಯೋ ಆರಾಮಾಗಿ ಮಾಡ್ಕೋಬಹುದು. ಲ್ಯಾಂಡ್ಸ್ಕೇಪ್ ಒಳಗೂ ಮಾಡ್ಕೋಬೋದು, ವರ್ಟಿಕಲ್ ಆಗಿನೂ ಮಾಡ್ಕೋಬೋದು. ಲ್ಯಾಂಡ್ಸ್ಕೇಪ್ ಲೆಂದಿ ವಿಡಿಯೋ ಬಿಡುವಾಗ ಬೇಕಾಗ್ತೈತೆ ನನಗೆ. ಲ್ಯಾಂಡ್ಸ್ಕೇಪ್ ಅಂದರೆ ಹೇಳಿದೆಲ್ರಿ ಈ ಥರ ಹಿಂಗೆ. ಸೊ ನೋಡಿರಿ ಇಷ್ಟು ಚಲೋ ಐತಿ. ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸ್ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ 1000 ಐತಿ. ಇದ್ರೊಳಗೆ 3 ಟೈಪ್ ಇದ್ದು, ನಾನು ಅದರೊಳಗೆ ಸೆಕೆಂಡ್ ಟೈಪ್ ತರಿಸಿದ್ದೀನಿ. 1ನೇ ಟೈಪ್ ಒಳಗೆ ವರ್ಟಿಕಲ್ ಆಗಿ ಅಡ್ಜಸ್ಟ್ಮೆಂಟ್ ಇರಲಿಲ್ಲ. 2ನೇ ಟೈಪ್ ಒಳಗೆ ವರ್ಟಿಕಲ್ ಅಂದರೆ 360 ಡಿಗ್ರಿ ಒಳಗೆ ಹಿಂಗೆ ಬೇಕಾದಂಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿತ್ತು. ಹೀಗಾಗಿ ನನಗೆ ಇದೇ ಬೇಕಾಗಿತ್ತು ಅಂದ್ಕೊಳ್ಳಿ ನಾನು ಏನು ಮಾಡಿದೆ ಅಂದ್ರೆ ಈ ಸೈವೋ ಕಂಪ್ನಿ ಅಂಥೇಳಿ
ರೇಟಿಂಗ್ ಚಲೋ ಐತಿ ಇದ್ರದ್ದು 4 ರೇಟಿಂಗ್ ಐತಿ 4+ ಐತಿ ರೇಟಿಂಗ ಪ್ಲಸ್ ನನಗೆ ರಿವ್ಯೂಸ್ ಕೂಡ ಚೆಕ್ ಮಾಡಿದೆ ಅಡ್ಡಿಲ್ಲ ಚಲೋ ಅದ ಅಂತ ಹೇಳಿದ್ರೆ ನನಗೆ ಇಷ್ಟೇ ಸಾಕು ಅನ್ನಿಸ್ತು ಇದಕ್ಕಿಂತ ಕಾಸ್ಟ್ಲಿಯೂ ಐತೆ ಹೇಳಿದಲ್ಲ ಇದ್ರೊಳಗೆ ನೆಕ್ಸ್ಟ್ ಸ್ಟೆಪ್ಪು 1500 ಐತಿ ನನಗೆ ಅವಶ್ಯಕತೆ ಇರಲಿಲ್ಲ ನಂಗೆ 360 ಡಿಗ್ರಿ ಒಳಗೆ ವಿಡಿಯೋ ಆಗೋದು ಬೇಕಾಗಿತ್ತು ಪ್ಲಸ್ ನೋಡಿರಿ ನನಗೆ ಇದು ಸ್ವಲ್ಪ ಲೂಸ್ ಮಾಡ್ಕೊಂಡ್ರಿ ಸೊ ನೋಡಿರಿ ಸೈಬೋ ಕಂಪ್ನಿದ ಐತ್ರಿ 1000 ರೂಪೀಸ್ ಹೆಚ್ಚು ಕಡಿಮೆ ನಾನು ತರಿಸಿದ್ದೆ ಇದ್ರೊಳಗೆ 799 999 ಆ್ಯಂಡ್ ನೆಕ್ಸ್ಟ್ 1499 ಹಿಂಗೆ 3 ಸ್ಟೆಪ್ ಅದಾವೆ ನಾನು ಮಿಡಲ್ ಅದ್ರ ವರ್ಟಿಕಲ್ 360 ಡಿಗ್ರಿ ಒಳಗೆ ಇರೋದಕ್ಕೆ ತರಿಸಿದ್ದೆ ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿರಿ ನನ್ನ ಪ್ರಕಾರ ವಿಡಿಯೋಸ್ ಮಾಡೋಕೆ ಭಾಳ ಬೆಸ್ಟ್ ಐತೆ ಅನ್ಸಾಕತ್ತೈತಿ ನಾನು ವಿಡಿಯೋ ಮಾಡುವಾಗ ಒಂದ್ಸರಿ ನಾನು ಅದ್ರದ್ದು ವಿಡಿಯೋ ಮಾಡ್ಕೊಂಡು ನಾನು ಅಪ್ಲೋಡ್ ಮಾಡ್ತೇನೆ ಅಂತ ನಿಮಗೂ ಕೂಡ ಗೊತ್ತಾಗ್ತೈತಿ ನನಗೆ ಮಾತ್ರ ಲೈಕ್ ಆತ್ರಿ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಇದಕ್ಕಿಂತ ಚಲೋದೇನಾದರೂ ಗೊತ್ತಿತ್ತಪ್ಪ ಇದೇ ಇಷ್ಟ ಬಜೆಟ್ ಒಳಗೆ ಅಂದ್ರೆ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ ನಾನು ಚೆಕ್ ಮಾಡ್ತೇನಂತ ಸೊ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ ಅಂತ ಇವತ್ತಿನ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಅದ್ರ ಜೊತೆಗೆ ಇವತ್ತಿನ ಲಾಗ್ ಕೂಡ ಇಷ್ಟ ಆಗೈತೆ ಅನ್ಕೋತೀನಿ ಪ್ಲೀಸ್ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿರಿ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣ ಅಂತ ಥ್ಯಾಂಕ್ ಯು